ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ತುಂಬ ದಿನದ ನಂತರ ನಾನು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡ ಅತ್ತೆ ತೀರೋಗ್ಬಿಟ್ಟಿದ್ರು. ಆದ್ದರಿಂದ ಯಾವುದೇ ವ್ಲಾಗ್ಸ್ ಮತ್ತು ಮಿನಿ ವ್ಲಾಗ್ಸ್ ಮಾಡಿರಲಿಲ್ಲ. ವ್ಲಾಗ್ಸ್ ಎಲ್ಲ ಹಳೆಯದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ದೆ ಅಷ್ಟೇ. ಮಿನಿ ವ್ಲಾಗ್ನ ಯಾವುದೂ ಹಾಕಿರಲಿಲ್ಲ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಮಿನಿ ವ್ಲಾಗ್ನ. ಇವತ್ತು ಬೆಳಗ್ಗೆನೇ ತಿಂಡಿಗೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ಕೋಳಿ ಅಂದರೆ ಫಾರಮ್ ಕೋಳಿ ತೊಗೊಂಡು ಬಂದಿದ್ದೇವೆ. ನಾನು ಅದನ್ನು ತೊಳೆದಿಟ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 10 ವಿಷಲ್ ಬರ್ಸ್ಕೊಳ್ತೀನಿ. ಆ ನಂತರ ಮಸಾಲಾಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಬಿರಿಯಾನಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲ ಐಟಮ್ಸ್ ಏನೇನಿರುತ್ತೆ, ಸ್ಪೈಸಿ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಖಾಲಿಯಾಗಿದ್ದೆ, ಸೋಂಪು ಹಾಕಿಲ್ಲ, ಜೀರಿಗೆ, ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಮತ್ತು ಅದ್ರ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಕಸ್ತೂರಿ ಮೇಥಿ ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಸ್ಮೆಲ್ ಬರೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಎಲ್ಲ ಬೆಂದ ಮೇಲೆ ಮತ್ತೆ ಬೇಯಿಸಿಟ್ಕೊಂಡಿರೋ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ರುಬ್ಬಿಟ್ಕೊಂಡಿರೋ ಅಂಥ ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಆ ನಂತರ ರುಬ್ಬಿಟ್ಕೊಂಡಿರೋ ಬಿರಿಯಾನಿ ಪೌಡರ್ ಮಸಾಲಾನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ಮೊಸರು ಬೇಕು ಅಂದರೆ ಮೊಸರು ಹಾಕ್ಕೋಬೋದು. ನಾನಿಲ್ಲಿ ಮೊಸರು ಏನೂ ಹಾಕ್ಕೊಳ್ತಾ ಇಲ್ಲ, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಬೇಯಿಸಿಟ್ಟಿರೋ ನೀರಿತ್ತಲ್ಲ, ಇವಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ಲೋಟದಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ, ಆದ್ದರಿಂದ ನಾನು ಈ ಲೋಟದಲ್ಲಿ ಅಳತೆ ಮಾಡಿ ನೀರು ಹಾಕ್ತಾಯಿದ್ದೀನಿ. ಸೊ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್. 1 ಲೋಟಕ್ಕೆ 2 ಲೋಟ ನೀರು ಥರ ಹಾಕಬೇಕು. ನಾನು ಇಲ್ಲಿ 3-6 ಲೋಟ ಅಕ್ಕಿಗೆ ನಾನಿಲ್ಲಿ 7 ಲೋಟ ನೀರು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೆ ಮೇಲೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು. ನನಗೆ ಖಾರದ ಪುಡಿ ಬೇಡ ಅಂತ ಅನ್ನಿಸ್ತು, ಸೊ ಅದಕ್ಕೆ ಮೇಲೇ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕುದಿಸ್ದೆ. ಆ ನಂತರ ಉಪ್ಪು ಖಾರ ಎಲ್ಲ ನೋಡಾದ್ಮೇಲೆ ಅಕ್ಕಿ ಹಾಕಿ ಇವಾಗ ವಿಶಿಲ್ ಬರೆಸ್ತಾ ಇದ್ದೀನಿ. ನಾನಿಲ್ಲಿ 1 ವಿಶಿಲ್ ಬರೆಸ್ತಾ ಇದ್ದೀನಿ. ಸೊ ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ನೀವು ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದಕ್ಕೆ ಸಿಂಪಲ್ಲಾಗಿ ಗ್ರೇವಿ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು.